ಖಾದಿ ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲವಹಳ್ಳಿ ರಮೇಶ್ ನೇತೃತ್ವದಲ್ಲಿ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಜಯಗಳಿಸಿರುವ ಹಿನ್ನೆಲೆಯಲ್ಲಿ ಪ್ರಜ್ಞಾವಂತ ಶಿಕ್ಷಕ ಮತದಾರರು ಕಾಂಗ್ರೆಸ್ ಅನ್ನು ಬೆಂಬಲಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಿರುವುದಾಗಿ ಅವರು ತಿಳಿಸಿದರು. ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಜಯ ಸಾಧಿಸಿರುವ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರು ಕ್ಷೇತ್ರದಾದ್ಯಂತ ಗಲಭೆ ಸೃಷ್ಟಿ ಮಾಡಿರುವುದರ ಜೊತೆಗೆ ಎಫ್ಐಆರ್ ರಾಜಕಾರಣ ಪ್ರಾರಂಭ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಕಡೆ ಪಟಾಕಿ ಸಿಡಿಸಿ ಪ್ರಚೋದನೆ ಮಾಡುವುದು ಮತ್ತು ಕಾಂಗ್ರೆಸ್ ಮುಖಂಡರ ಮನೆಗಳ ಮುಂದೆ ಬೇಕಾಗಿಯೇ ಅವರನ್ನ ಪ್ರಚೋದಿಸುವ ರೀತಿಯಲ್ಲಿ ಪಟಾಕಿ ಸಿಡಿಸಿ ಅವಮಾನ ಮಾಡುವ ರೀತಿಯಲ್ಲಿ ತಮ್ಮ ಪುಂಡಾಟಿಕೆ ಮೆರೆಯುತ್ತಿರುವುದು ಸಾಮಾನ್ಯವಾಗಿದೆ ಎಂದರು. ಕಾನೂನು ಸುವ್ಯವಸ್ಥೆ ಕೈಗೆ ಎತ್ತಿಕೊಂಡ ಪುಂಡ ಪೋಖರಿಗಳನ್ನು ಮಟ್ಟ ಹಾಕುವ ದಿಕ್ಕಿನಲ್ಲಿ ಮತ್ತು ಮತದಾರರು ಶಾಂತಿಯುತ ಜೀವನ ಮಾಡಲು ಬಿಡದ ಇಂತಹ ಎಫ್ಐಆರ್ ಸಂಸ್ಕೃತಿ ನಿಲ್ಲಿಸಬೇಕು ಎಂದು ಯಲವಹಳ್ಳಿ ಎನ್ ರಮೇಶ್ ತಿಳಿಸಿದರು. ನಮ್ಮ ಶ್ರೀನಿವಾಸ್ ಅವರಿಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅತಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಶಿಕ್ಷಕ ಕ್ಷೇತ್ರದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳಷ್ಟು ಸಹಾಯ ಮಾಡಿ ಅವ್ರು ಗೆಲ್ಲಿಸ್ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದೇ ಶ್ರೀನಿವಾಸ್ ಅವರು ಕಳೆದ ಬಾರಿ ಸೋತರು ಕೂಡ ಸೋತಿದ್ದೀನಿ ಅಂತ ಮನೇಲಿ ಕೂತ್ಕೊಂಡಿಲ್ಲ. ಅನೇಕ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತೇನು ಮೊನ್ನೆ ಶಾಸಕರ ಮನೆ ಮೇಲೆ ಕೆಲವು ಗುಂಡಾಗಿರಿ ಪ್ರಾರಂಭ ಆಗಿದೆ. ಕಳೆದ 4 ದಿವಸದಿಂದ ಈಚೆಗೆ ಶಾಸಕರ ಮನೆ ಮೇಲೆ ಕಲ್ಲು ತೂರಿದ್ದಾರೆ. ಇದು ಯಾವ ಮಟ್ಟದ ಬೆಳವಣಿಗೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಕಳೆದ 1 ವರ್ಷದಿಂದ ಶಾಂತಿಯುತವಾಗಿತ್ತು ಈ ತಾಲೂಕು, ಈ ಕ್ಷೇತ್ರ. ಇವತ್ತು ಅಲ್ಲಲ್ಲಿ ಪುಂಡು ಪೋಖರಿಗಳು ಗಲಾಟೆಗಳು ಮಾಡೋಕ್ಕೆ ಶುರುವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ BJP ಗೆದ್ದ ತಕ್ಷಣ ಕೆಲವು ಹಳ್ಳಿಗಳಲ್ಲಿ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ದಾರೆ. ಕೇಸ್ಗಳು ಪ್ರಾರಂಭ ಆಗಿದೆ. ಮತ್ತು ಹಳೆಯ ಯುಗ ಇವ್ರು ಗೆದ್ದ ತಕ್ಷಣ ಹಳೆಯ ಯುಗ ಪ್ರಾರಂಭ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಪೊಲೀಸರು FIR ಮಾಡಬಾರ್ದು ಅಂದರೂ ಕೂಡ ಮಾಡಿಸುವಂಥ ಪರಿಸ್ಥಿತಿನ ಇವತ್ತು ತಂದಿಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಮನೆ ಗೇಟ್ ಮುಂದೆನೇ ಪಟಾಕಿಗಳು ಹಚ್ತಾರೆ. ಕಳೆದ 3 ದಿವಸದಿಂದ ಊರಲ್ಲಿ ಯಾರೂ ನಿದ್ದೆ ಮಾಡೋಂಗಿಲ್ಲ. ಆ ರೀತಿ ಗುಂಡಾವರ್ತನೆ ಪ್ರಾರಂಭ ಆಗಿದೆ. ದಿನನಿತ್ಯ ಪಟಾಕಿಗಳು ಹೊಡೆಯೋದು. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಪೊಲೀಸವರು ಈ ಕ್ರಮನ ತಗೋಬೇಕಾಗಿದೆ ಅಂಥೇಳಿ ಶಾಂತಿಯುತವಾಗಿ ಕಳೆದ 1 ವರ್ಷದಿಂದ ಇದ್ದಿದ್ದು ಮತ್ತು ಹಳೆ ಪ್ರವೃತ್ತಿ ಪ್ರಾರಂಭ ಆಗಿದೆ. ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ದಿಕ್ಕಿನಲ್ಲಿ ಮೈತ್ರಿ ಅಭ್ಯರ್ಥಿ ಬೆಂಬಲಿಗರು ನಡೆಯುತ್ತಿದ್ದು ಅವರ ನಡವಳಿಕೆ ಸರಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಸಮಾಜದಲ್ಲಿ ಇನ್ನೂ ತೊಂದರೆಗಳಿಗೆ ಎಡೆ ಮಾಡುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ, ನಗರ ಮತ್ತು ಹಳ್ಳಿಗಳಲ್ಲಿ ಮೈತ್ರಿ ಅಭ್ಯರ್ಥಿ ಬೆಂಬಲಿಗರು ಮಾಡುತ್ತಿರುವ ಪುಂಡಾಟಿಕೆ ಸಹಿಸಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸುಮ್ಮನಿರಲು ಸಾಧ್ಯವಿಲ್ಲ. ನಾವು ಹೋರಾಟ ರೂಪಿಸಲು ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚಿಸಿ ಪುಂಡಾಟಿಕೆ ಮೆರೆಯುತ್ತಿರುವವರ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.